ಗುಂಪು ಕಟ್ಟಿದ್ದವು. ಅರ್ಧ ಕೂಸನ್ನು ಉಳಿಸಿದ್ದೇವೆ ಎಂದು ದಯಾಸಂಸ್ಥೆಗಳು ಗಂಟಲಾಗಿರುತ್ತೆ ಚೀರಾಡಲು. ಅದು ಮರುದಿನ ನಾಡಿನ ಪತ್ರಿಕೆಯಲ್ಲಿ ರೋಚಕ ಕಥೆಯಾಗಿ ಹರಿದಾಡುತ್ತಿತ್ತು. ಅರ್ಥಮೂಲದ ಚಿತ್ರವನ್ನು ನೋಡುತ್ತಾ ಬೆಂಗಳೂರಿನಂತಹ ನಗರದಲ್ಲಿ ದಿನನಿತ್ಯ ನಡೆಯುವಂತಹ ಘಟನೆಗಳಾಗಿವೆ. ಅದು ಅರ್ಧ ತಿಂದು ಅರ್ಧ ಉಳಿದ ಮಗುವಿನಂತಾಗಿದೆ. 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 ಅರ್ಧ ತಿಂದು ಅರ್ಧ ಉಳಿದ ಜೀವನ ಪೂರ್ತಿ ಇದ್ದಕ್ಕೆ ಆಯ್ತು. ಯಾವುದಕ್ಕೆ? ಲಗ್ನಕ್ಕೆ, ಮಣ್ಣಿಗೆ. ಹೌದು. ಮನೇಲಿ ಯಾರಾದ್ರೂ ಸತ್ರೆ ಅದಕ್ಕೂ ಜನ ಬರ್ತಾರೆ, ಮದುವೆ ಆದ್ರೂ ಸಹ ಜನ ಬರ್ತಾರೆ. ಜೀವನ ಪೂರ್ತಿ ಇದೇ ಮಾಡುವಂತಾಯ್ತಲ್ಲ. ಹೌದು, ಒಳ್ಳೆದೇ ಅಲ್ವಾ? ಅದರಲ್ಲಿ ನಮ್ಮ ವೈಯಕ್ತಿಕ ಸಂತೋಷವಿರುತ್ತೆ ಅಲ್ವಾ? ಸಾವಿನಲ್ಲಿ ಸಂತೋಷನ? ಹೌದು. ಹೇಗೆ? ಪಕ್ಕದ ಮನೆಯಲ್ಲಿ ಯಾರು ಸತ್ತಾಗ ಆ ಸತ್ತ ಕುಟುಂಬ ನಮಗೆ ಸಂತೋಷ ಕೊಡುತ್ತೆ. ಯಾಕಂದ್ರೆ ಸತ್ತವನು ನಾನಲ್ಲ, ನನ್ನ ಕುಟುಂಬದವನಲ್ಲ. ಮನುಷ್ಯ ಅಷ್ಟೊಂದು ಈಚನೆ. ಇದು ಮನುಷ್ಯನಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಮನುಷ್ಯನ ಮನಸ್ಸು ಯಾವತ್ತೂ ಹೊರಗಿನದು. ಅದನ್ನ ನಮ್ದಾಕ್ಸ್ಕೋಬಹುದಲ್ಲ, ಸಹಜ ಸಮಯದಲ್ಲಿ ತಿಳ್ಕೋಬಹುದಲ್ಲ. ಹೌದೌದು, ಅದಕ್ಕೆ ಅಲ್ವಾ ನಾವು ಪಾರ್ಟಿಗಳಿಗೆ ಹೋಗೋದು, ಮದುವೆಗಳಿಗೆ ಹೋಗೋದು, ಗಂಡು ಹೆಣ್ಣಿಗೆ ಶೇಕ್ ಹ್ಯಾಂಡ್ ಮಾಡಿ ವಿಶ್ ಮಾಡೋದು, ಫೋಟೋಗಳಿಗೆ ಫೋಸ್ ಕೊಡೋದು, ಎಲ್ಲರೂ ಸುಖಿಗಳ ಕಾಣೋದು. ಒಳ್ಳೇದೇ ಆಯ್ತಲ್ಲ ಗೆಳೆಯ. ಒಳ್ಳೆಯದ ಕೆಟ್ಟದ ನನ್ಗೊಂದು ಅರ್ಥ ಆಗಲ್ಲ. ಈ ಮದುವೆ ಇರೋದು ನಮ್ಮ ಜೀವನದ ಪ್ರಸಂಗ, ಅನಿವಾರ್ಯ ಪ್ರಸಂಗ. ಹೋಗ್ಲೇಬೇಕು. ದಿನ ಬೆಳಗಿದ್ದು ಆಫೀಸ್ಗೆ ಹೋದಂಗೆ, ಕೋರ್ಟ್ಗೆ ಹೋದಂಗೆ. ಅದಿರ್ಲಿ, ಮದುವೆ ಮನೆಯಲ್ಲಿ ಪ್ರತಿಯೊಂದು ಹೆಂಗಸು ಉಳಿದುಕೊಂಡಿರ್ತಾರೆ, ಪ್ರತಿಯೊಬ್ಬ ಗಂಡು ಬರಲಾಗಿರ್ತಾನೆ. ಅದೊಂದು ಬೇಟೆ ಅಖಾಡ ಇಲ್ಲ ಹಾಗೆ. ಈ ಬೇಟೆಗೂ ಲಗ್ನಕ್ಕೂ ಯಾವ ರೀತಿ ಸಂಬಂಧ? ಒಂದ್ಸಲ ಊಹೆ ಮಾಡು. ಮದುವೆ ಮನೆಯಲ್ಲಿ ಎಷ್ಟು ಕೈಗಳಿರುತ್ತೆ, ಎಷ್ಟು ಉಣ್ಣೋ ಬಾಯಿಗಳಿರುತ್ತೆ, ಎಷ್ಟು ಕಾಲ್ಗಳಿರುತ್ತೆ. ಹೊಸ ಬಟ್ಟೆಗಳ ವಾಸನೆ ಕಮ್ಮೆಂದು ಹೇರಿ ಅದು ಒಂದೊಳ್ಳೆ ರೋಮಾಂಚನ ಕೊಡುತ್ತೆ. ಅಲ್ಲಿ ಯಾವುದೇ ಕೆಲಸ ಉದ್ದೇಶ ರಹಿತವಾಗಿರುತ್ತೆ. ನಮಗೆ ಗೊತ್ತಿಲ್ವೇನಾ? ಸಾವಿನಲ್ಲಿ ಯಾವ ಉದ್ದೇಶವಿರುತ್ತೆ ಗೆಳೆಯ? ಮನುಷ್ಯ ಸಂಘ ಜೀವಿ ಅಂತ ತೋರಿಸಲು ಸಾವಿನಲ್ಲಿ ಮಾತ್ರ. ಯಾಕಂದ್ರೆ ಸಾವು ಅಂದ ತಕ್ಷಣ ಎಲ್ಲರೂ ಭಯಪಡ್ತಾರೆ. ಸತ್ತಿರುವಾಗ ದೇಹ ತನ್ನ ಮುಂದೆ ನಿಂತಿರುವಾಗ ನಾಳೆ ನಮ್ಗೆ ಇದೇ ಗತಿ ಅನ್ನೋದು ಕಣಿ ಬಾಸ್ತಾ ಇದೆ. ಮನುಷ್ಯನಿಗೆ ಸಾವು ಸಹಜ. ಶವ ಸಂಸ್ಕಾರ ಮಾಡುವಾಗ ಊರಿನವರು, ಗೆಳೆಯರು, ಸಂಬಂಧಿಕರು ಸೇರ್ತಾರೆ, ಮಣ್ಣು ಮಾಡ್ತಾರೆ. ಅದರಲ್ಲೇನಿದೆ? ನೀವು ಅದೇ ರೀತಿ ತಿಳಿಯೋದು ತುಂಬಾ ಒಳ್ಳೆಯದು. ಸಾವು ಅಷ್ಟು ಸರಳವಾಗಿ ಬಂದು ಹೋಗ್ಬಿಟ್ರೆ ಎಲ್ರಿಗೂ ತುಂಬಾ ಒಳ್ಳೆಯದೇ ಅಲ್ವಾ? ನೋಡು ಗೆಳೆಯ, ನನಗೆ ತಿಪ್ಪೆ ಕೆಲಸುವ ಕೆಲಸ ಬೇಡ. ಈಗ ಹೇಳು, ನ್ಯಾಯಾಲಯದಲ್ಲಿ ನನ್ನ ಪ್ರಕರಣವನ್ನ ಗೆಲ್ಸ್ಕೊಟ್ಟಿದ್ಯಾ? ಅದಕ್ಕೆ ಆದಂತಹ ಖರ್ಚು ವೆಚ್ಚಗಳನ್ನೆಲ್ಲ ಸಹ ನೋಡ್ಕೊಂಡಿದ್ಯಾ? ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ನನ್ನ ಜಮೀನನ್ನ ಮನೆಗೆ ವರ್ತಿಸ್ಕೊಂಡಿದ್ಯಾ? ಅಷ್ಟೇ ಏಕೆ, ಬೀದಿ ಪಾಲಾಗಬೇಕೆಂದು ನನ್ನ ಕುಟುಂಬವನ್ನ ಆಸರೆಯಿಂದ ನೋಡಿಕೊಂಡು ನನ್ನ ಹೆಂಡತಿಗೆ ನಿನ್ನ ಕಚೇರಿಯಲ್ಲಿ ಕೆಲಸ ಕೊಡಿಸಿದ್ಯಾ? ನನ್ನ ಮಗನನ್ನು ಸಹ ನೋಡ್ಕೊಂಡಿದ್ಯಾ? ಒಟ್ಟಿನಲ್ಲಿ ಒಂದು ದೇವರು ಮಾಡಬೇಕಾಗಿದ್ದ ಕೆಲಸವನ್ನ ಗೆಳೆಯನಾಗಿ ನೀನ್ ಮಾಡಿದ್ಯಾ. ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆದ್ರೆ ಒಂದ್ ಕೆಲಸ ಮಾತ್ರ ಬಾಕಿ ಇದೆ. ನನ್ನ ಜಮೀನಿಂದ ಬರಬೇಕಾದ ಕಬ್ಜವನ್ನ ಮರಳಿಕೊಳ್ಳುವಂತೆ ಮಾಡು. ಅದು ನನ್ನ ಪ್ರೊಫೆಷನ್ ಅಂತ ಗೊತ್ತಿದ್ದೇವೆ. ನೀನು ಅಷ್ಟು ಕೃತಜ್ಞ ಭಾವನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮನುಷ್ಯನಾಗಿ ಇಷ್ಟು ನೆನಪು ಮಾಡ್ಕೊಳ್ಬಾರ್ದ? ಇದನ್ನೆಲ್ಲ ನಾನು ಒಂದು ಲಗ್ನದಂತೆ, ಶವ ಸಂಸ್ಕಾರದಂತೆ ಯಾವುದೋ ಉದ್ದೇಶಗಳನ್ನ ಇಟ್ಕೊಂಡು ಮಾಡ್ಕೊಂಡಿರ್ಬೋದಲ್ವಾ? ನೋಡು ಗೆಳೆಯ, ನೀನು ಮನಸ್ಸಿನಲ್ಲಿ ಯಾವ ಉದ್ದೇಶ ಇಟ್ಕೊಂಡಿದ್ಯಾ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀನ್ ಹೇಳೋದಕ್ಕಿಂತ ಮುಂಚೆ, ನಾವು ಹೇಳೋದಕ್ಕಿಂತ ಮುಂಚೆ ಏನು ಉಳಿದೋದಿಲ್ಲ, ಎಲ್ಲ ನಡೆದು ಹೋಗ್ಬಿಡುತ್ತೆ. ಹೇಳಲು ಕೇಳಲು ಏನು ಬಾಕಿ ಇರೋದಿಲ್ಲ ಅಂತ ಗೊತ್ತಿಲ್ಲೇನೋ? ಹಾಗಂದ್ರೆ ಏನು? ಹಾಗಂದ್ರೆ ಈ ಜಮೀನ ಬೆಲೆ ನಿಮ್ಗೆ ಗೊತ್ತಿಲ್ವೇನೋ? ನೋಡು, ನಾನು ನಿನ್ನ ಮೇಲೆ ಸಂಶಯ ಪಡ್ತಿಲ್ಲ. ಯಾವತ್ತೂ ಕೊಡೋದು ಇಲ್ಲ, ಮುಂದೆ ಕೊಡೋದು ಇಲ್ಲ.
ಇದು ಒಳ್ಳೆ ಹೇಳಿದೆ. ಈ ಜಗತ್ತಿನಲ್ಲಿ ಒಳ್ಳೆಯವರಿಗೂ ಕೆಟ್ಟವರಿಗೂ ಇರೋ ಸಮಾನ ರೋಗ ಅಂದ್ರೆ ಸಂಶಯ ಪಡಬಾರ್ದು. ಯಾವತ್ತು ಯಾರನ್ನು ಸಂಶಯದಿಂದ ಕಾಣಬಾರ್ದು. ಸಂಬಂಧಗಳು ಹಾಳಾಗೋಗುತ್ತೆ. ನೋಡು, ನಾನು ನಿನ್ನ ಕಾಗದದ ಬಳಿ ವಿಚಾರಿಸಿದ್ದು ನಿಜ, ಬಿಳಿ ಕಾಗದದ ಮೇಲೆ ಸಹಿ ಮಾಡಿರೋ ಬಗ್ಗೆ ಮಾತಾಡಿದ್ದು ಸಹ ನಿಜ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಸಂಶಯ ಪಡ್ತಿಲ್ಲ. ಯಾರನ್ನು ಏನ್ ಕೇಳಿಲ್ಲ? ಅಲ್ಲ ನೋಡು ಗೆಳೆಯ, ನನಗೆ ನನ್ನ ಜಮೀನು ಅತ್ಯಮೂಲ್ಯ. ಆ ಜಮೀನಿನಲ್ಲಿ ಮನೆ ಕಟ್ಸ್ಕೋಬೇಕು, ಸುತ್ತ ತೋಟ ಬೆಳೆಸ್ಬೇಕು, ಅಲ್ಲಿ ಪಕ್ಷಿಗಳ ಹಾಡೋದನ್ನ ಕೇಳಬೇಕು, ಅಷ್ಟೇ ನನ್ನ ಆಸೆ. ಅಂತ ವ್ಯವಸ್ಥೆ ನನಗೆ ಬೇರೆ ಕಡೆ ಮಾಡ್ಕೊಳ್ಳೋದಲ್ಲ. ಬೇಕಾಗಿಲ್ಲ. ನೋಡು, ಭೂಮಿ ಒಂದು ಹೆಣ್ಣಿದ್ದ ಹಾಗೆ, ಮಾಡಿ ಹೆಣ್ಣಿನ ಮೇಲೆ ನಾವು ಮನಸ್ಸಿದ ಮೇಲೆ ಅದನ್ನ ಪಡೆದೇ ತಿರ್ತೀವಿ. ಹಾಗೆ ಭೂಮಿನಲ್ಲಿ ನನ್ನ ಜಮೀನಲ್ಲಿ ಮನೆ ಕಟ್ಸ್ಕೊಳ್ಳೇಬೇಕು. ನೀ ನಂಗೆ ಯಾಕೋ ಬಲಿವಾದ ಮೂರ್ಖನ ಕಾಣ್ತಿದ್ಯಾ? ಈ ಜಮೀನಿನ ಬೆಲೆ ಹಾಗೂ ಮಹತ್ವ ನಿಮ್ಗೆ ಗೊತ್ತಿಲ್ಲ. ಈ ಜಮೀನು ಸುತ್ತ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಇರ್ತಿವೆ, ಜನಸಮೂಹದಿಂದ ಕೂಡಿದೆ, ದುಡ್ಡು ಸಾಗರದಿಂದ ಹರಿದು ಬರ್ತಿದೆ. ಯಾವ ಬಹುಮಡಿ ಕಟ್ಟಡ, ಯಾವ ಅಪಾರ್ಟ್ಮೆಂಟ್, ಯಾವ ಮಾಲು, ಯಾವ ವಾಣಿಜ್ಯ ಸಂಕೀರ್ಣ, ನೀನು ಹೇಳೋದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವು ಯಾವ ನನ್ನನ್ನು ಆಕರ್ಷಣೆ ಮಾಡಲಾರವು. ಇರ್ಲಿ, ಈ ಜಮೀನು ಹಾಗೂ ಬೆಲೆ ಮತ್ತು ಮಹತ್ವ ನಿಮ್ಗೆ ಗೊತ್ತಿದೆಯಾ? ನೋಡು, ಇದು ನನ್ನ ಕನಸಿನ ಬೆಂಗಳೂರು. ನಾಡ ಸುತ್ತಿ ಗಡಿಗುಡಿಯ ಕಟ್ಟಿ ಕೆರೆಗಟ್ಟೆ ಕಟ್ಟಿಸಿದ ಕೆಂಪೇಗೌಡರ ಕೆರೆಗಳು, ಧರ್ಮಾಂಬುದಿ ಕೆರೆ, ಕೆಂಪಾಂಬುದಿ ಕೆರೆ. ಅಷ್ಟೇ ಏಕೆ, ಬೆಂಗಳೂರಿನಲ್ಲಿ ಆಕಾಶದ ನಿಚ್ಚಳಿಕೆಯನ್ನು ಮುಟ್ಟುತ್ತಿದ್ದ ಸೆಂಟ್ ಪ್ಯಾಟ್ರಿಕ್ ಚರ್ಚು, ಆರೋಗ್ಯದ ಹಾರೈಕೆಗೆ ಕೈಚಾಚುತ್ತಿದ್ದ ಲೇಡಿಕರ್ಜನ್ ಆಸ್ಪತ್ರೆ, ಹೊತ್ತಿಗೆರೆಯ ಮುತ್ಯಾಲಮ್ಮ ದೇವಸ್ಥಾನ ಧಾರ್ಮಿಕ ಆಚರಣೆ, ಹಬ್ಬ ಹರಿದಿನ ಉಡುಗೆ ತೊಡುಗೆ, ಇನ್ನು ಜನರಿಗೆ ಸುಲಭವಾಗಿ ಅಂತ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಪದಾರ್ಥಕ್ಕೂ ಒಂದೊಂದು ಪೇಟೆಗಳು, ಬೆನ್ನಿಪೇಟೆ, ಅಕ್ಕಿಪೇಟೆ, ಕಬ್ಬನ್ಪೇಟೆ. ಇನ್ನು ನನ್ನ ಕನಸಿನ ಬೆಂಗಳೂರು, ವಿಶ್ವದ ವಿಶ್ವಾಸನೆಲ್ಲ ಈ ಬೆಂಗಳೂರು. ನೀನು ನನ್ನ ಒಳ್ಳೆ ಸ್ನೇಹಿತನಾಗಿರ್ಬೋದು, ನಿನ್ನ ಆಸೆಗಳು ಯಾಕೋ ಭಿಕ್ಷುಕನಂತೆ ಕಾಣುತ್ತಿವೆ. ಕಣ್ತವೆ ತೋಳು, ನೀನ್ ಹೇಳ್ತಿದ್ದರಲ್ಲ ಏನಾಗಿದೆ ಅನ್ನೋದನ್ನು. ಸಿಟಿ ಕಟ್ಟಿ ಕೆರೆಯದು ಸಿಟಿ ಮಾರ್ಕೆಟ್ ಆಯಿತು, ಸಿಟಿ ಕಟ್ಟಿ ಕೆರೆಯದು ಸಿಟಿ ಮಾರ್ಕೆಟ್ ಆಯಿತು. ಸಂಪಂಗಿ ಕೆರೆಯ ನೋಡು ಕಂಠೀರವ ಸ್ಟೇಡಿಯಂ, ಸಂಪಂಗಿ ಕೆರೆಯ ನೋಡು ಕಂಠೀರವ ಸ್ಟೇಡಿಯಂ. ಧರ್ಮಾಂಬುದಿ ಕೆರೆಯದು ಕೆಂಪೇಗೌಡ ಬಸ್ ಸ್ಟ್ಯಾಂಡು, ಧರ್ಮಾಂಬುದಿ ಕೆರೆಯದು ಕೆಂಪೇಗೌಡ ಬಸ್ ಸ್ಟ್ಯಾಂಡು. ಚೆನ್ನಮ್ಮನ ಕೆರೆಯನ್ನು ಸ್ಮಶಾನವ ಮಾಡಿದರು, ಚೆನ್ನಮ್ಮನ ಕೆರೆಯನ್ನು ಸ್ಮಶಾನವ ಮಾಡಿದರು. ಕಾರಂಜಿ ಕೆರೆಯ ಜಾಗ ಗಾಂಧಿ ಬಜಾರು. ನೀನು ನನ್ನ ಗೆಳೆಯನೇ ಅಲ್ಲ, ನೀನು ನನ್ನ ಗೆಳೆಯನಾಗಿ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ಹೌದು, ನನ್ನ ಕನಸುಗಳು ಮೂರ್ಖನ ಕನಸುಗಳೇ. ಆದರೆ ನಿನ್ನ ಕನಸುಗಳು ಆಸೆ ಪುಟ್ಟನ ಹೇಸಿಗೆ ಉಂಡೆಯಂತೆ. ದುಡ್ಡು ದುಡ್ಡು ದುಡ್ಡು, ಸಮುದ್ರದಷ್ಟು ದುಡ್ಡು. ದುಡ್ಡು ಹುಡುಗಳನ್ನು ಸೃಷ್ಟಿಸುವ ಕೊಳಕು ನೀನು. ಈಗ ನಿನ್ನ ಮೇಲೆ ನನಗೆ ಸಂಶಯ ಬರುತ್ತಿದೆ. ನನ್ನ ಮೇಲೆ ಸಂಶಯ ಪಡಬೇಡ. ಮನುಷ್ಯನು ಯಾವತ್ತೂ ಸಂಶಯದಿಂದ ಕಾಣಬಾರದು. ನೋಡು, ಬಿಳಿ ಕಾಗದ ಮೇಲೆ ಸಹಿ ಮಾಡಿದೆಯಲ್ಲ, ಆ ಪತ್ರಗಳನ್ನ ಕೊಟ್ಬಿಡು. ಇರ್ಲಿ, ಇನ್ಮೇಲೆ ನೀನು ನಾನು ಹೇಳಿದಾಗ ಕೇಳ್ಕೊಂಡಿರ್ಬೇಕು. ಯಾಕಂದ್ರೆ ಈ ಜಮೀನಿನ ಒಟ್ಟು ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಅದು ಅಲ್ಲದೆ ಹಲವಾರು ಬ್ಲಾಂಕ್ ಆಧಾರಗಳ ಸಹಿ ಕೊಟ್ಟಿದ್ಯಾ, ಗೊತ್ತಿಲ್ಲ. ಕೇಳದೆ ಇದ್ರೆ ಏನೋ ಮಾಡ್ತೀಯಾ? ಅದು ನಿನ್ನ ಹಣೆ ಬರ. ನಿನ್ನ ಹಣೆ ಬರ ಕೆಟ್ಟಿದೆ ಅಂದ್ರೆ ನಾನೇ ಮಾಡಕ್ಕಾಗತ್ತೆ? ಏನು ಧುಮ್ಕಿ ಆಗ್ತಾ ಇದೆಯಾ? ಒಳ್ಳೆ ಮಗನೆ, ಹಾಗೆ ಬಿಗಿಟ್ ಮಾತಾಡು, ಹುಟ್ಟಿಲ್ಲ ಅಂದ್ಬಿಡ್ತೀನಿ. ಪವರ್ ಬೈ ಪವರ್. ಈ ಕೋರ್ಟ್ ಜೊತೆ ಆಟ ಆಡ್ಬೇಡ, ಸುಟ್ಟು ನಾಶ ಆಗೋಗ್ತೀಯಾ. ಏನ್ ಮಾಡ್ತಾ ಇದ್ಯಾ? ಕೈ ಮಾಡ್ತಾ ಇದ್ಯಾ? ಬುದ್ಧಿಗೆ ನಿನ್ಗೆ. ನನ್ನ ಗೆಳೆಯ ಅಲ್ಲ, ನನ್ನ ಆಸ್ತಿಯ ಮೇಲೆ ಕಣ್ಣಾಕಿದ್ದಾನೆ, ನನಗೆ ಮೋಸ ಮಾಡ್ತಾ ಇದ್ದಾನೆ. ನೀನು ಈ ರೀತಿ ಮಾಡಿದ್ದಕ್ಕೆ ನಿನ್ನ ಮೇಲೆ ಎಂತಹ ಪ್ರಕರಣ ದಾಖಲಾದ ಗೊತ್ತಾ? ಒಂದು ಹಲ್ಲೆ ಪ್ರಕರಣ, ಮತ್ತೊಂದು ಅತಿಕ್ರಮಣ ಪ್ರಕರಣ, ಮತ್ತೊಂದು ಕಾನೂನಿಗೆ ತಡೆ ಮಾಡಿದ ಪ್ರಕರಣ. ನಿನ್ನ ಮೇಲೆ ಕೊಲೆ ಕೇಸ್ ದಾಖಲಾಗುತ್ತೆ. ವಕೀಲರ ಬಾಯಲ್ಲಿ ರಕ್ತ ಬರ್ತಿದೆ. ಇದೆಲ್ಲ ನ್ಯಾಯದಲ್ಲಿ ತೀರ್ಮಾನ ಹೋಗುತ್ತೆ. ನಾವೇ ಸಾಕ್ಷಿ ಇದ್ದೀವಿ. ಅವನು ನನ್ನ ಗೆಳೆಯನಲ್ಲ, ಕೇವಲ ವಕೀಲನಲ್ಲ, ನನ್ನ ಆತ್ಮೀಯ ಸ್ನೇಹಿತ. ನೋಡು, ಅವನ ನನ್ನ ನಡುವೆ ಇರುವುದು ವಾಣಿಜ್ಯ ವ್ಯವಹಾರವಲ್ಲ, ಪ್ರೀತಿಯ ವ್ಯವಹಾರ, ವಿಶ್ವಾಸದ ವ್ಯವಹಾರ. ಅವನ ಮೇಲೆ ಪ್ರೇಮ ಮಾಡ್ತಾ ಅರ್ಥ ಆಗ್ತಾ ಇಲ್ಲ ಗೆಳೆಯ. ಇವನ ಕತ್ತ ಹಿಡಿದು ಹೊರಕಮ್ಮಿ ತಡ
ಇವುಗಳ ಮಾಂಸ ಹೋಳಿಗೆ ಜಾಸ್ತಿ ಬಿಟ್ಟು ಎಷ್ಟು ಬೇಯಿಸಬೇಕಾಗ್ತದೆ ಹೇಳಿ. ಇವುಗಳ ಸೂಪು ಬೆಲೆ ಕಟ್ಟಕ್ಕೆ ಸಾಧ್ಯವಿಲ್ಲ ಹೇಳಿ. ಜನ ಬೇಕಿಂತಾಡ್ಬಿಟ್ರಂತೀನಿ ಅವಾಗ ನೋಡ್ಬೇಕಾಗಿತ್ತು ಮಾರ್ಕೆಟ್ ಅಲ್ಲಿ. ನಾನು ತಗೋತೀನಿ ಮನೆಯನ್ನು ಕೈ ಮಾಡಿ ನಾನು ನೀನು ಮಮ್ಮಿ ಇರ್ಬೋದು ಅಂತೇಳಿ 3 ಗುಳ್ಳಿಗಳನ್ನು ತಗೊಂಡಿದ್ದಾರೆ. ಅದೇ ಮಮ್ಮಿ ಆ ಪಕ್ಷಿಗಳನ್ನ ಹೊರಗಡೆ ಬಿಟ್ಟಪ್ಪ. ನಿನಗೆ ಸ್ವಲ್ಪ ಸಂವೇದನೆ ಇಲ್ವಾ? ಸಂವೇದನೆ ಅಂದ್ರೆ ಮನುಷ್ಯತ್ವ. ಮನುಷ್ಯತ್ವ ಅಂದ್ರೆ ನಿನ್ನಲ್ಲಿ ನಿಧಾನವಾದ ವಸ್ತುಗಳು ಒಳ್ಳೆದಾಗ್ತದೆ. ನನಗೆ ಗೊತ್ತಿಲ್ಲ ವಸ್ತು ಮಾತಾಡಬೇಕು ಎಲ್ಲವನ್ನು ಸರಳಗೊಳಿಸ್ತಾ ಹೋಗ್ಬೇಕು. ನೋಡು, ಆ ಪಕ್ಷಿಗಳನ್ನ ತಿನ್ನೋದಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅಯ್ಯೋ ಇದೇನಾ ಪ್ರಶ್ನೆ? ಡ್ಯಾಡಿ, ಈ ಪಕ್ಷಿಗಳು ನಮಗಾಗಿ ಹುಟ್ಟಿವೆ ಎಂಬ ಸರಳ ವಾಸ್ತವಿಕಾಂಶ ನಿಮ್ಗೆ ಗೊತ್ತಿಲ್ವಾ? ಅದು ಕೂಡ ಈ ಬುಡಕಟ್ಟಿನ ಅರಣ್ಯವಾಸಿಗಳಿಗೂ ಕೂಡ ಗೊತ್ತಿದೆ. ಡ್ಯಾಡಿ, ಈ ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿಗಳು ತುಂಬಿ ಹೋಗಿವೆ, ಸಮೃದ್ಧವಾಗಿದೆ. ಈ ಪಕ್ಷಿಗಳು ಹಾರಾಡ್ತವೆ, ಕುಣಿತವೆ, ಕುಪ್ಪಳಿಸ್ತವೆ. ಯಾರಿಗಾಗಿ? ಯಾರಿಗೆ? ನಮಗಾಗಿ, ನಮ್ಮ ಹೊಟ್ಟೆಗಾಗಿ. ಡ್ಯಾಡಿ, ನಿನ್ನ ಡಿಗ್ರಿ 90% ಈಟೆಗಾಗಿ ಹುಟ್ಟಿ ಸದಾ ಬೇರೆದನ್ನೇ ತಿಂದು ಬದುಕುವ ಪ್ರವೃತ್ತಿಯನ್ನು. ಎಂತ ಮಾತು ಹೇಳಿದ್ರು ಡ್ಯಾಡಿ. ಸತ್ಯವಂತರು ಮಾತಾಡಿದ್ರೆ ಇದೇ ತರ ಗುಂಡು ಹೊಡೆದಂತಿರ್ತದೆ. ಈಗ ಈ ಗುರ್ಲಿಗಳನ್ನು ಕೊಲ್ಲಲು ಮತ್ತು ಬೇಯಿಸಲು ಪರವಾನಗಿ ಸಿಕ್ಕಂತಾಯ್ತು. ಇದೇನ್ ಬೇಜಾರು ಮಾಡ್ಕೋಬೇಡಿ, ಇದ್ರಲ್ಲೂ ನಿಮ್ಗೆ ಪಾಲಿದೆ. ಮಾಮಿ ಮಾಮಿ, ಈ ಗುರ್ಲಿಗಳು ಒಂದು ಸೂಪ್ ಮಾಡೋದಕ್ಕೆ 2 ಬೇಡಿಗಳು ಮಾಡೋದಕ್ಕೆ ಸರಿನಾ? ಇವುಗಳ ಪುತ್ತ ಸ್ವಚ್ಛ ಮಾಡಿ ಇಟ್ಟಿರ್ತೀನಿ. ಬೇಗ ಬಾ. ತಲೆ ಸರಿಲ್ಲ, ಯಾವಾಗ ತಕರಾರು ಮಾಡ್ತಾರೆ. ಅದೇನ್ರಿ ಆ ಹುಡುಗನ ಜೊತೆ ಮುಂದೆ ಮುಕ್ಕದ ಮನೆ ನಾಯಕ ಅಂತ 100 ಪಕ್ಷಿ ತಂದು ಕೈಸಿದ್ರು. ಈ ವಾಸನಿಗೆ ಈ ಓಣಿಯೇ ಉದ್ರೇಕ ಬಂದಿತ್ತು. ನೋಡು, ನನಗೂ ಶಾಪ್ರಾಗೂ ದೊಡ್ಡ ಜಗಳ ಆಯ್ತು. ಕೈ ಮುಟ್ಟೋವರೆಗೂ ಬಂದಿತ್ತು. ಯಾಕೆ? ಏನಾಯ್ತು? ನಮ್ಮವರನ್ನರು ಯಾರು ಉಳಿದಿಲ್ಲ. ಈಗ ಶಾಪ್ರ ಮಾತ್ರ ಉಳಿದಿದ್ದಾರೆ. ಅವ್ರ ಜೊತೆಗೂ ಜಗಳ ಅಂದ್ರೆ ಯಾರೇನ ಪಾಲಿಗೆ ಬಿಡ್ತಾರೆ? ನನಗೂ ಆಸರೆ ಕಲ್ಪಿಸ್ಕೊಟ್ರು, ಮಮ್ಮಿಗೂ ಸಹಾಯ ಮಾಡ್ತಾರೆ. ನೀವು ಕೋರ್ಟಿನ ಪ್ರಕರಣವನ್ನ ವಯಸ್ಸಲ್ಲಿ ತೆಗೆದುಕೊಳ್ಳದೆ ನಡೆಸ್ಕೊಟ್ರು, ಮತ್ತೆ ಗೆಟ್ಕೊಟ್ರು. ನಮ್ಗೆ ಅವರಷ್ಟು ಯಾರು ಸಹಾಯ ಮಾಡಿಲ್ಲ. ಅವ್ರ ಉದಾರತದಿಂದ ನಾವೆಲ್ಲ ಬದುಕೊಂಡ್ವಿ. ಜೀವದ ಗೆಳೆಯ ಉದಾರತೆಯ ಹಿಂದೆ ಶೋಷಣೆಯ ಅಖಂಡವಾದ ನೀರಿನಕ್ಷೆ ಇರುತ್ತೆ. ಮುಖದ ಹಿಂದಿನ ಮುಖವಾಡಗಳು ಭಯಾನಕವಾಗಿರುತ್ತೆ. ಯಾಕೆ? ಅವ್ರು ಏನ್ ಮಾಡಿದ್ದಾರೆ? ಅವನು ನಮ್ಮ ಆಸ್ತಿಯ ಮೇಲೆ ದುಷ್ಟ ಯೋಚನೆಗಳನ್ನು ಇಟ್ಟಿದ್ದಾನೆ. ಏನಿವೆ? ಬಾಯ್ ಬಿಟ್ಟು ಹೇಳಿ. ಅವನಿಗೆ ನಮ್ಮ ಆಸ್ತಿಲಿ ಮನೆ ಕಟ್ಸ್ಕೊಳ್ಳೋದು ಬೇಡವಂತೆ, ತೋಟ ಬೆಳೆಸೋದು ಬೇಡವಂತೆ, ಅವನದು ಒಪ್ಪಿಗೆ ಇಲ್ವಂತೆ. ನಾನು ನನ್ನ ಆಸ್ತಿ ನಾನು ಕಟ್ಸ್ಕೊಳ್ಳೋದು ಕಟ್ಕೋತೀನಿ, ನೀನು ನನ್ನ ಆಸ್ತಿ ಮೇಲೆ ನೀನು ಕನ್ಸ್ಗಳನ್ನ ಕಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಬೈದೆ. ದೊಡ್ಡ ಜಗಳ ಆಯ್ತು. ಹೀಗೆ ಗುದ್ದಾಟದಲ್ಲಿ ಅಂತ್ಯವಾಯಿತು. ಅವ್ರು ಹೇಳಿದ್ರೆ ತಪ್ಪೇನಿದೆ? ಅವ್ರ ಜೊತೆಗೆ ಯಾಕೆ ಜಗಳ ಆಡಬಹುದ್ರಿ? ಎಲ್ಲವನ್ನ ನಮ್ಮೊಳಗೆ ಹೇಳ್ತಾರೆ. ನಾನಾಗಿದ್ದವರನ್ನು ಈ ರೀತಿ ವಿಚಾರ ಮಾಡ್ಬೇಕಾಗಿತ್ತು. ಅವರಿಗೆ ಗೆಳೆಯರಾದವರು ಮಾಡಿದ್ದು ಸಮಾಧಾನಕರ ಸಂಗತಿ ಅಲ್ಲವೇ? ಡ್ಯಾಡಿ, ಚಾಮರಾಜನಗರದಲ್ಲೇ ಇದ್ದು ಸರಿಯಾಗಿದೆ. ಹಾಗಂತ ನಾನು ಮತ್ತೆ ಹಳ್ಳಿಗೆ ಹೋಗಲಾರೆ. ಹಳ್ಳಿಯಲ್ಲಿನ ಆಸ್ತಿಯನ್ನ ಮಾರಿ ನಾನು ಬೆಂಗಳೂರಲ್ಲಿ ಜಮೀನು ಖರೀದಿಸಿದ್ದೀನಿ. ಡ್ಯಾಡಿ, ಇದು ಮನುಷ್ಯನ ಕಲ್ಪನೆಗೆ ಮೀರಿತು. ಪಕ್ಷಿಗಳು ಮತ್ತೆ ಬೆಂಗಳೂರು ಬರೋದು ಅಸಾಧ್ಯವಾದ ಮಾತು. ಒಂದು ವೇಳೆ ಬಂದ್ರು ಬೆಂಕಿಯಲ್ಲಿ ಫ್ರೈ ಆಗೋದಕ್ಕಾಗಿನೇ. ಜಗತ್ತನ್ನು ನೋಡುವ ಸೌಂದರ್ಯವನ್ನು ಕಳ್ಕೊಂಡಿದ್ದೀರ ನೀವು. ಹೀಗೆ ನಾನು ಈ ನರಕದ ಬೆಂಗಳೂರಿನ ಮಧ್ಯೆ ನೆಡಬೇಕೆಂದಿರುವ ಗಿಡ ಬರೀ ಗಿಡ ಡ್ಯಾಡಿ, ಮಾತನಾಡೋ ಗಿಡ ನಡಬೇಕು. ಅಲ್ಲಿ ದಿನಗಳಲ್ಲೆಲ್ಲ ಬಣ್ಣ ಬಣ್ಣದ ಪಕ್ಷಿಗಳ ತಂಗುದಾನ ಆಗ್ತದೆ. ಹೂವು ಹಣ್ಣುಗಳು ಸಮೃದ್ಧವಾಗಿ ಕಾಣ್ತದೆ. ಅದೆಂತ ಅದ್ಭುತ ನೋಟ, ಅದೆಂತ ಅದ್ಭುತ ಲೋಕ. ಆದರೆ ಈಗಿನ ಬೆಂಗಳೂರು ಅಯ್ಯೋ, ಈಗಿನ ಬೆಂಗಳೂರಿನ ಜನರ ಆತ್ಮ ಕಪ್ಪಿಟ್ಟಿದ್ದಾರೆ ಡ್ಯಾಡಿ, ಕಪ್ಪಿಟ್ಟಿದೆ. ಈ ಹಣದ ಮಧ್ಯೆ ಹೋಗ್ಬಿಟ್ಟಿದ್ದಾರೆ. ಈಗ ನಿನ್ನನ್ನೇ ತಗೋ. ನಿನ್ನ ರಕ್ಷಣೆಗಾಗಿ ಮತ್ತು ಹಿಡಿದುತ್ತಿರುವ ಪುಂಡರ ಗುಂಪು, ಬೆಳಗಾದ್ರೆ ಮನೆ ತುಂಬ ಜನ, ಹೂವು ಮಾಲೆಗಳು, ಜೈಕಾರ, ಜಯಘೋಷ. ಇದೆಲ್ಲ ನನ್ನ ಮನಸ್ಸಿನಲ್ಲಿರೋದು. ಇದು ನಿಮ್ಗೆ ಹೇಗೆ ತಿಳಿತು? ನಿನ್ನ ಮಗನಲ್ಲವೇ ಜೀನ್ಸ್ ಮೂಲಕ ಬಂದಿದೆ. ಇದೊಂದು ಮಾತ್ರ ಅಪ್ಪನ ಹುಟ್ಟಿದ ಮಾತಾಡ. ನಾನು ಹೆಂಡತಿ ಅನ್ನೋದಲ್ಲ ಮಗಳಿಗೆ ಮಾತುಬಿಡಿ. ನಾನೇ ನಿಮ್ಮ ಮಗನಿಂದ ತಿಳಿಯುವುದು. ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳಿ. ನಿಮ್ಮ ಮಗನಾದ ನಾನು ಈ ಕಾಲದ ನಿಜವಾದ
ಬೆಳಿದ್ರು ಯಾರು ಬಸ್ಸಿನಲ್ಲಿ ಅಡ್ಡಾಡೋದಿಲ್ಲ, ಸೈಕಲ್ ತೊಳೆಯೋದಿಲ್ಲ. ಇನ್ನು ನಡೆದರಂತೂ ದೂರದ ಮಾತು. ಯಮಹ, ಹೋಂಡಾ, KTM, ಟ್ರ್ಯಾಕರ್, ಯಾವುದೇ ಬ್ರ್ಯಾಂಡ್ಗಳು ಅವು ನಮ್ಮ ಶಾಲೆಯ ತಮ್ಮ ನಿಲ್ದಾಣದಲ್ಲಿ ಇರುತ್ತವೆ. ಇವರೆಲ್ಲ ಈ ವಾಹನಗಳನ್ನು ಕಣ್ಮಾಡಿ ತಂದವರಲ್ಲ, ಅವ್ರ ತಂದೆ ತಾಯಿಗಳು ಖುಷಿಯಿಂದ ಕೊಡಿಸಿದ ವಾಹನಗಳು. ಅದ್ರ ಮೇಲೆ ತಮ್ಮ ಮಕ್ಕಳು ಚಾಲನೆ ಮಾಡುವುದನ್ನು ನೋಡಿ ಸಂತೋಷ ಪಡುವವರು. ಹಾಗಂದ್ರೆ ಅವ್ರನ್ನ ಹೊರಡೆಗೋರರಂತ ತಿಳಿಬೇಡ. ಈ ಸಮಾಜದಲ್ಲಿ ಗೌರವಸ್ಥ ಜನರು, ಒಪ್ಪುವ ಸ್ಥಾನಮಾನಗಳವರು. ಮಜಾ ಮಾಡಲು ಒಂದೆರಡು ಹುಡುಗಿಯರು, ಈ ಕುಡಿತ, ಸಿಗರೇಟು ಇವೆಲ್ಲ ಮಾಮೂಲು. ಅಧಿಕೃತ ನಿವಾಸಗಳು, ಇನ್ನು ಈ ಊರ ಬದಿಯ ಡಾಬಾ, ರೆಸಾರ್ಟ್ಗಳು, ಇವೆಲ್ಲ ಅನಧಿಕೃತ ಮನೆಗಳು. ಮಾಮೆ ಮಾಮೆ ಬೇಗ ರೆಡಿ ಮಾಡು, ಎಲ್ಲ ಸ್ವಚ್ಛ ಮಾಡಿ ಇಡ್ತೀನಿ, ಬೇಗ ರೆಡಿ ಮಾಡು. ರೆಡಿ. ಈ ಹೆಂಡತಿ ಅಂದ್ರೆ ಮುದಿಗೆಯ ಸಂತೆಯಲ್ಲಿ ಖರೀದಿಸಿದ ಒಂದು ಆಕಳು ಇದ್ದಂತೆ. ಅದು ವಂಶೋದ್ಧಾರಕ್ಕಾಗಿ ಮರಿ ಹಾಕ್ತದೆ, ಹಾಲು ಕೊಡ್ತದೆ, ಒಳ್ಳೆಯ ಎಲ್ಲಾ ಆಸೆಗಳನ್ನು ಪೂರೈಸ್ತದೆ ಡ್ಯಾಡಿ. ಬೇಟೆಯಾಡಿ ಸಂತೋಷದಲ್ಲಿರುವ ಗಂಡು ಪ್ರಾಣಿ ಅದನ್ನು ತನ್ನ ಜೊಲ್ಲು, ಸಿಂಹಳ, ಊಳಿನ ಮಧ್ಯೆ ಚೂಪಾದ ಹಲ್ಲುಗಳಿಂದ ಸಿಗಿದು ಅನುಭವಿಸ್ತದೆ. ಏನೋ ಹೇಳ್ತಾ ಇಷ್ಟೆಲ್ಲ ಹೂಂಡರಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ. ನಿನ್ನ ತಾಯಿ ಸೂಳೆ ಆದ್ರು ಅಂತ ಹೇಳ್ತಾ ಇದ್ದ. ನಾನೆಲ್ಲ ಹೇಳಿದೆ? ಈಗ ಹೇಳಿದ್ರು. ಅಯ್ಯೋ ಡ್ಯಾಡಿ, ಸೂಳೆ ಎಂಬುದು ದೇವರ ಪ್ರಶ್ನೆ ಆಗಿದೆ, ಆತ್ಮದ ಪ್ರಶ್ನೆ. ನೀನು ನಿನ್ನ ದೇವರನ್ನು ತೋರಿಸು, ನಾನು ಅವ್ವ ಸೂಳೆ ಆದದನ್ನು ತೋರಿಸ್ತೇನೆ. ದೇವರು ಎಲ್ಲಾ ಕಡೆ ಇದ್ದಾನೆ, ಸೂಳೆಯರು ಎಲ್ಲ ಕಡೆ ಇದ್ದಾರೆ. ದೇವರನ್ನ ತೋರ್ಸೋಕ್ಕಾಗೋದಿಲ್ಲ, ಅನ್ಕೋಸ್ಬೇಕು. ಡ್ಯಾಡಿ, ಸೂಳೆಯನ್ನು ತಪ್ಪು ಡ್ಯಾಡಿ. ನೋಡು, ಸೂಳೆಯಲ್ಲಿ ದೇವರಲ್ಲಿ. ಡ್ಯಾಡಿ, ಈಗ ಸೂಳೆಯನ್ನು ಮುಟ್ಟಿದರೆ ಸ್ಪರ್ಶಿಸಬಹುದಾದ ಅಸ್ತಿತ್ವವಿದೆ, ಆದ್ರೆ ನಿನ್ನ ದೇವರಿಗೆ ಅದು ಕೂಡ ಇಲ್ಲ. ದೇವರೇ ಅಂತ್ಯ. ಸೂಳೆಯ ಸಂಭೋಗವೇ ಎಲ್ಲಾ ಸಂತೋಷಗಳ ಕೊನೆ. ದೇವರು ಆತ್ಮದ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಿನ್ನ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ ನೋಡು. ಆತ್ಮ ಅಂತ ಹೊಡ್ಕೊಳ್ತಾ ಇದೆಯಲ್ಲ, ಒಂದು ಆತ್ಮನಾದವನನ್ನು ತೋರಿಸು. ಈ ಜಗತ್ತಿನಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ, ಅವರ ಒಂದು ಆತ್ಮನಾದರೂ ತೋರಿಸು. ಆ ನಿನ್ನ ಬಂಡ ದೇವರನ್ನ ನಾನು ಭೇಟಿ ಮಾಡಿಸು. ನೋಡೋ ರಘು, ಆ ಕಿಚ್ಚಾಡೋ ಪಕ್ಷಿಗಳನ್ನ ಹೊರಗಡೆ ಬಿಟ್ಟು ಬಾ. ಈ ಮನೆಗೆ ಸಾವು ಬಂದಿದೆ, ನೀನೊಬ್ಬ ಚಾಂಡಾಲ. ಅಶಕ್ತನ ಭಾಷೆ, ಸೋಲಿನ ಭಾಷೆ ಡ್ಯಾಡಿ. ಅಶಕ್ತನ ಭಾಷೆ. ನೀನ್ ಈ ರೀತಿ ಮಾತಾಡಿದ್ರೆ ನೀನು ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡ್ತೀಯ? ಹೋಗ್ತೇನೆ. ಒಳ್ಳೆಯುವುದು ನಿನ್ನಂತ ಹೇಳಿಗೆ ಆಗದ ಕೆಲಸ. ಆದರೆ ಬುದ್ಧಿಗಳಿವೆ, ಅವುಗಳನ್ನು ಕೊಂದು ನಿನ್ನ ಸಿಟ್ಟಿಸ್ಕೊ. ಏನಾಯ್ತು ಬಂದವರಿಗೆ? ಎಲ್ಲ ತಕ್ಷಣ ನೆನಪು ಹೋಗಿದೆ. ಹೃದಯ ಕಾಯಿಲೆ ಇತ್ತು, ಹೃದಯಾಘಾತದಿಂದ ತೀರ್ಕೊಂಡು. ಅವ್ರು ಮಾತಾಡಿದ್ದು ನೋಡ್ರೆ ಯಾವುದು ಮಾನಸಿಕ ಕಾಯಿಲೆ ಇತ್ತು. ಹಾಗೆ ನಿಮ್ಮ ತಾಯಿಯವರಿಗೂ ನಮ್ಮ ಹಿರಿಯವರಿಗೂ ಸಂಬಂಧ ಗೊತ್ತಿದೆಯೋ? ಅದೆಲ್ಲ ನಿಮ್ಗೆ ಯಾಕೆ? ಇನ್ನು ಮೇಲೆ ಕೊಲೆ ಪ್ರಕರಣ ದಾಖಲಾಗುತ್ತದೆ. ಬೆಂಗಳೂರಿನ ಬೆಲೆ ಬಾಳುವ ಜಮೀನು ನಿನ್ನ ತಾಯಿ ಹಾಗೂ ಹಿರಿಯ ವಕೀಲರ ಸುಪಾರ್ತಿಗೆ ಹೋಗುತ್ತದೆ. ಅವರ ಹಾನಿ ಸುಗಮವಾಗಿದೆ ಮತ್ತು ಸ್ಪಷ್ಟವಾಗಿದೆ. ನಿನ್ನ ಮೇಲೆ ಕೊಲೆಯ ಪ್ರಕರಣ ದಾಖಲಾದರೆ ಅದನ್ನು ನಾನೇ ಕರ್ಕಿನಿಂದ ವರ್ತಿಸಬೇಕು. ಆದರೆ ಒಬ್ಬ ಚಲೋ ತಾಯಿಯನ್ನು ನಮ್ಮ ಪಕ್ಕದಲ್ಲಿ ನಿಲ್ಲಿಸಿ. ಯಾಕೋ ಎಲ್ಲ ಒಂಥರ ಆಗ್ತಿದೆಯಲ್ಲ. ಮಲಗಲಿಕ್ಕೆ ಏನು ಜಾಗ ಸರಿ ಇಲ್ಲ. ಕೋಟಿಗೆ ಹೋಗೋಣ.
ಬರ್ತೀವಿ ಗುರು. ಬರ್ತೀವಿ. ಏನು ಗುರು? ಏನೂ ಗೊತ್ತಾಗ್ಲಿಲ್ಲ. ಡ್ಯಾಡಿ ಇದ್ದಕ್ಕಿದ್ದಂತ ಹೊರಟೋದ್ರು. ನಿನ್ನ ತಾಯಿ ಬಹಳ ನೊಂದ್ಕೊಂಡಿದ್ದಾಳೆ. ನಿನ್ನ ತಂದೆಗೆ ಈ ರೀತಿ ಸಾವು ಬರಬಾರ್ದಾಗಿ. ಹೃದಯಘಾತ ಬಹಳ ಒಳ್ಳೇದಾವು ಅಂತ ಎಲ್ಲರೂ ಹೇಳ್ತಾರೆ. ನಿನ್ನ ತಂದೆ ಹೃದಯಘಾತದಿಂದ ಸತ್ತಿದ್ದ? ಇಲ್ಲ, ನನ್ನ ತಾಯಿ ಕೊಲೆ ಮಾಡಿದ್ರು. ಇದೇನಿದು? ಅಪ್ಪ ಸತ್ತದ್ದು ಅದೇ ದೇವರಿಗೆ, ನೀನು ಅದನ್ನೇ ಬಡಬಡಿಸಬೇಡ. ಅಪ್ಪನ ಸಾವಿಗಾಗಿ ನೀನು ದಿನ ಪ್ರಾರ್ಥನೆ ಮಾಡ್ತಿದ್ದೆ. ಆ ದೇವರು ನಿನಗೆ ಕೂಡಿಸ್ಕೊಟ್ಬಿಟ್ಟ. ತಾಯಿ ದೇವರದ್ದು ಪ್ರತೀತಿ ಇದೆ. ಮಾತಾಡು. ದೇವರುಗಳು ಇಲ್ಲದೆ ಹೋದರೆ ಈ ಜಗತ್ತಿನಲ್ಲಿ ಮನುಷ್ಯ 90% ಸುಖವಾಗಿ ಬಾಳುವುದು. ನೀನು ಹಿರಿಯ ವಕೀಲನಾಗಿರಬಹುದು, ದೊಡ್ಡ ದೊಡ್ಡ ವಾದಗಳನ್ನು ಮಾಡಬಹುದು, ದೊಡ್ಡ ದೊಡ್ಡ ಪ್ರಕರಣಗಳನ್ನು ಗೆದ್ದಿರಬಹುದು. ಆದರೆ ಪ್ರತಿಯೊಬ್ಬ ಹೆಂಗಸು ಪ್ರತಿದಿನ ರಾತ್ರಿ ಏನಂತ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಗುರಿ ಹೋಗೋದ್ರೊಳಗಾಗ್ಲಿ ನನ್ನ ಗಂಡ ಸಾಯಲಿ ಅಂತ. ಅದು ನೀನು ಬಂದಿದೆಯಾ? ಯೋಚನೆ ಮಾಡಬೇಡ. ಆ ರೀತಿ ಕನಸಲ್ಲೂ ವಿಚಾರ ಮಾಡಿಲ್ಲ. ಮಾಡಬೇಡ. ನೀನು ಯಾವ ರೀತಿ ಕನಸು ಕಾಣುವವಳಲ್ಲ. ನಿಮ್ಮ ನಕ್ಷೆಯಂತೆ ಕೆಲಸ ಮುಗಿಸುವವಳು. ಪ್ರತಿದಿನ ನಿಂಗೆ ನಿನ್ನ ಪ್ರಿಯತಮೆ ಕೊಲೆಗಾರಳಾದಳೆಂದು ನಿನಗೆ ಭಯ ಪ್ರಾರಂಭವಾಗಿರಬಹುದು. ನೀನು ನನ್ನ ತಾಯಿಯನ್ನು ಎಷ್ಟೇ ಪ್ರೀತಿಸುತ್ತಿದ್ದರೂ ನಿನ್ನ ಪ್ರಿಯತಮೆ ಕೊಲೆಗಾರಳೆಂದು ಗೊತ್ತಾದಾಗ ಆ ಪ್ರೀತಿ ಮಂಜುಗಡ್ಡೆಯಂತೆ ಕರಗಿ ನೀರಾಗಿ ಹೋಗ್ತದೆ ಮತ್ತು ಚೆನ್ನಾಗಿ ನಾನು ಖಾತ್ರಿಯಾಗಿ ಹೇಳ್ತೇನೆ, ನಿನ್ನ ಪ್ರಿಯತಮೆ ನನ್ನ ತಂದೆಯನ್ನು ಕೊಂದಿದ್ದಾಳೆ. ದುಷ್ಟನಿಗೆ ನೀವು ಸರಿಯಾದ ಪಾಠ ಕಲಿಸಬೇಕು. ನಿನ್ನ ತಂದೆ ಕೊಲೆ ಮಾಡಿ ಅದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದೇನೆ ನೀನು. ಈ ಭೂಮಿ ಮೇಲೆ ಕೊಲೆ ಮಾಡಿದ ಯಾವುದೇ ಅಪರಾಧಿ ತಪ್ಪಿಸಿಕೊಳ್ಳಬಹುದು. ಹಾಗೇನಾದರೂ ತಪ್ಪಿಸಿಕೊಂಡ್ರೆ ಈ ಪೊಲೀಸ್ ಠಾಣೆ, ಈ ನ್ಯಾಯಾಲಯಗಳ ಅಸ್ತಿತ್ವವೇ ಇಲ್ಲದಂತಾಗ್ತದೆ. ಅಪರಾಧಿಗಳು ವಕೀಲರು ಶಿಕ್ಷೆ ಬಿಡುವಂತಾಗ್ತದೆ. ಈ ವಕೀಲರನ್ನು ಸಾಕಿ ತರುವ ಯಜಮಾನರುಗಳೇ ಈ ಅಪರಾಧಿಗಳು. ಆಯ್ತು, ಹಾಗೆ ಬಿಗಿದು ಮಾತಾಡು. ಗೊತ್ತು ಆಚಾರ ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ದೊಡ್ಡ ವಕೀಲನ ಬೆನ್ನ ಹತ್ತಿದ ಮೇಲೆ ಗಾಗಟಿ ಹೇಗೆ ತಾನೇ ಚೆನ್ನಾಗಿರುತ್ತೆ ಅಲ್ವಾ? ಬುದ್ಧಿವಂತ ವಕೀಲರು ಯಾವತ್ತೂ ತಡವಬಹುದು. ಯಾಕಂದ್ರೆ ಅವನು ಪ್ರಕರಣಗಳನ್ನು ಗೆಲ್ಲರು ನನ್ನಲ್ಲಿರುವ ಎಲ್ಲಾ ಕೆಟ್ಟ ಯೋಚನೆಗಳನ್ನು ಉಪಯೋಗಿಸ್ತಾನೆ. ಅವನು ನಿನ್ ತಂದೆ ಸ್ಥಾನದಲ್ಲಿರೋರು. ಅವರಿಗೆ ಈ ರೀತಿ ಮಾತಾಡಿದ್ರೆ ನಿನ್ನ ನಾಲಿಗೆ ಹುಳ ಬೀಳ್ತದೆ. ಅವರಿಗೆ ತಂದೆ ಸ್ಥಾನ ಪರವಾನಗಿ ಕೊಟ್ಟವರು ಯಾರು? ಇವರು ನನ್ನ ತಂದೆ ಸ್ಥಾನ ತುಂಬಿದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕಂದ್ರೆ ಇವನ ಜೂನಿಯರ್ಗಳು, ಸಂಬಂಧಿಕರು ಎಲ್ಲರೂ ಹೇಳ್ತಾರೆ, ಆಧಾರವನ್ನು ಯಾರು ಮುಚ್ಚಿಡಕ್ಕಾಗಲ್ಲ. ಈ ವಿಶ್ವದಲ್ಲಿ ಸಮಾಚಾರಗಳನ್ನು ತೂಕ ಹಾಕಿ ನೋಡಿದ್ರೆ 100ಕ್ಕೆ 100ರಷ್ಟು ಅದಕ್ಕೆ ಸಂಬಂಧಿಸಿದ ವಿಷಯಗಳೇ ಆಗಿರ್ತವೆ. ನಿಂದ ಅತಿ ಆಯ್ತು. ಆಚಾರ ಕಟ್ಟಿದ ಅನ್ಸುತ್ತೆ. ನಾನು ಅದರ ಆಗಮನಕ್ಕಾಗಿ ಕಾದಿದ್ದೇನೆ. ನನಗೆ ನೀನು ಕೊಲೆಗಡಕ ಪಟ್ಟ ಕಟ್ಟುವ ಅವಸರದಲ್ಲಿದೆಯಾ? ನನ್ನ ಮೇಲೆ ಕೊಲೆ ಪ್ರಕರಣ ದಾಖಲು ಮಾಡ್ಬೇಕಂತ ಅನ್ಕೊಂಡಿದೀಯಾ? ನಾನು ತಪ್ಪಿಸಿಕೊಳ್ಳದಂತೆ ಬಂದೋಬಸ್ತ್ ಮಾಡ್ಬೇಕು ಅನ್ಕೊಂಡಿದೀಯಾ? ಹೊರತೆಗೆ ಕಡಿಮೆ ಶಿಕ್ಷೆ ಹೋಗಿದ್ದಾರೆ. ಅದೇ ಎಲ್ಲ ನೀನು ಯೋಚಿಸಿದಂತೆ ನಡೆದು ಹೋಗ್ಬೇಕು. ಇದು ನಿನ್ನ ಅಂತರಾಳದ ಆಶಯ. ಅವ್ರು ಹೇಳಿದ್ರೆ ತಪ್ಪೇನಿದೆ? ನೀನ್ ಕೊಲೆ ಮಾಡಿರೋದೇ ಖಾತ್ರಿ. ಅದಕ್ಕಾಗಿ ನಿಮ್ಗೆ ಶಿಕ್ಷೆ ಆಗಲೇಬೇಕು. ಬಾ. ಸರಿ, ನಾನು ಕೊಲೆ ಮಾಡಿದ್ದೀನಿ ಅಂತಾನೆ ಇಟ್ಕೊಳ್ಳಿ. ಆ ಕೊಲೆಯ ಸಮಯದಲ್ಲಿ ಇದ್ದದ್ದು ಒಂಟಿ ಸಾಕ್ಷಿ. ಒಂಟಿ ಸಾಕ್ಷಿ ಪರಿಸಾರಿ ಗೊತ್ತಿಲ್ಲವೇ? ನಾನು ಕೊಲೆ ಮಾಡಿದ್ರೆ ನನ್ನ ತಾಯಿ ಸಾಕ್ಷಿ ಆಗ್ತಾಳೆ. ನನ್ನ ತಾಯಿ ಸಾಕ್ಷಿ ಕೊಲೆ ಮಾಡಿದ್ರೆ ನಾನು ಸಾಕ್ಷಿ ಆಗ್ತೇನೆ. ಒಟ್ಟಿನಲ್ಲಿ ಒಂಟಿ ಸಾಕ್ಷಿ ಬಹಳ ಗಟ್ಟಿ ಸಾಕ್ಷಿ. ವಕೀಲರೇ ಇನ್ನೊಂದು ವಿಷಯ ಗೊತ್ತಾ? ನನ್ನ ತಾಯಿ ಕೊಲೆ ಮಾಡಿದ್ರ ಬಗ್ಗೆ ನಿಮಗೆ ಖಾತ್ರಿ ಆಗಿಲ್ವೇ? ಖಾತ್ರಿ ಆಗಿಲ್ವಾ? ಬಂದು ಬಿಡು.
ತುಂಬಾ ಅನುಭವ ಇದೆ. ನಾನು ಬೇಕಾದಷ್ಟು ಹುಳಗಳು ನೋಡಿದ್ದೀನಿ, ನಿನ್ನಂತ ಹುಳ ನೋಡಿಲ್ಲ. ಗೊತ್ತಿಲ್ವೇ ನೀವು ಹಾಗೆ ಏನೇ ಹೇಳ್ತೀರಲ್ಲ. ನೆನಪಾಗ್ತಿಲ್ಲ. ಗೊತ್ತಿಲ್ವೇ ಕಷ್ಟದಲ್ಲಿದ್ದಾಗ ಯಾವ ಸ್ನೇಹಿತರು ಏನೋ ರಕ್ಷಣೆಗೆ ಬರಲ್ಲ. ಅವರು ಎಲ್ಲ ಮನೆ ಎಲ್ಲ ಕಿಟಕಿ ಬಾಗಿಲುಗಳು ಪೊಲೀಸರಂತೆ ಕಾಣ್ತವೆ. ಈಗ ನನ್ನ ರೋಗದ ನಿನಗ ಅಂಟಿರಬಹುದು, ಅದು ನಿನ್ನ ಮೈ ಏರಿ ಮಾಂಸಖಂಡಗಳನ್ನು ನಿಧಾನವಾಗಿ ತಿನ್ನುತ್ತಾ ಹೋಗ್ತದೆ. ಈಗ ಈ ರೂಪ ಪಡೆದಿದೆ. ಕಥೆಗಳು ಹಾದಿ ತಪ್ಪುತ್ತಿವೆ. ನಡೆ ಹೋಗೋಣ. ಏನು ಮಾಡಬೇಕೆಂದರೂ ಎಲ್ಲಾ ಕೆಲಸಗಳನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ತಂದೆಯ ಕೊಲೆ ಆಗಿದೆ, ನನ್ನ ತಾಯಿನೇ ನನ್ನ ತಂದೆಯನ್ನು ಕೊಲೆ ಮಾಡಿದ್ದಾಳೆ. ಈ ಕೊಲೆ ಹಿಂದಿನ ಪಿತೂರಿ ಹಿರಿಯ ವಕೀಲ ಶ್ಯಾಮರಾವ್ ಇದ್ದಾರೆ. ನನ್ನ ತಂದೆಗೆ ಮೋಸ ಮಾಡಿ ಕಾಗದ ಪತ್ರಗಳಲ್ಲಿ ಸಹಿ ಹಾಕಿಸಿಕೊಂಡಿದ್ದಾರೆ ಅಂತ ಫಿರ್ಯಾದು ಕೊಟ್ಟಿದ್ದೀನಿ. ಈಗ ನಿನ್ನ ಕಚೇರಿಗೆ ಬಂದು ನಿನ್ನ ಕಾಗದ ಪತ್ರಗಳನ್ನು ಎಲ್ಲವನ್ನೂ ವಶಪಡಿಸಿಕೊಂಡಿದ್ದಾರೆ. ಈಗ ನೀವಿಬ್ಬರು ಹುಡುಕ್ತಿದ್ದಾರೆ ಬಂಧಿಸುವುದಕ್ಕಾಗಿ. ನಮಸ್ಕಾರ. ನೀವು ನಮ್ಮ ಹಿರಿಯ ವಕೀಲರಿಗೆ ಬರೋಬ್ಬರಿ ಮಾಡಿ ಅವ್ರ ನಿಮ್ಮ ಮೇಲೆ ಕೊಲೆ ಆರೋಪ ಮಾಡಬಹುದೆಂದು ನಿಮಗೆ ಗೊತ್ತಾಯ್ತು. ಅದು ಗುಪ್ತ ವಿಷಯವಾಗಿತ್ತು. ನೀನು ಹೇಗೆ ಅದನ್ನು ಗೊತ್ತು ಮಾಡ್ಕೊಂಡೆ? ಒಳ್ಳೆಯ ಸ್ನೇಹಿತರಿಂದ ನಿನ್ನ ಜಮೀನು ನಿಮಗೆ ಸಿಕ್ಕಾಯ್ತು. ಮುಂದೆ ಮಾಡೋದು ಮುಂದಿದೆಯಾ? ಸಿಂಗಾಪುರ ಮಾಡ್ತೀಯಾ? ಸಿಂಗಾಪುರ್ ಮಾಡಲ್ಲ, ಲಾಸ್ ವೇಗಾಸ್ ಮಾಡ್ತೇನೆ. ಲಾಸ್ ವೇಗಾಸ್ ನನ್ನ ಕನಸಿನ ನಗರ. ಈ ಬೆಂಗಳೂರು ಲಾಸ್ ವೇಗಾಸ್ ಆದಾಗ ನನ್ನ ಕನಸು ಸಾಕಾರವಾಗ್ತಿದೆ. ಅಲ್ಲಿ ಸೂರ್ಯ ಹುಡ್ತಾನೆ, ಅದೇ ಸೂರ್ಯ ಮುಳುಗೋದಿಲ್ಲ. ಯಾಕೆ? ಅದು ಭೂಖಂಡದಲ್ಲಿ ಇವೇನು? ಖಂಡಿತವಾಗಿಯೂ ಇದೆ. ಅದು ದಿನದ 24 ಗಂಟೆ ನಾವು ಕಣ್ಣು ತೆರೆದೇ ಇರುತ್ತೆ. ಅಲ್ಲಿ ಹೋದವರು ಯಾರು ಕಣ್ಣು ನಿದ್ದೆ ಮಾಡೋದಿಲ್ಲ. ನೀವು ಬಂದ ವಿಚಾರ ತಿಳಿಲಿಲ್ಲ. ನಿಮ್ಮ ತಂದೆಯವರು ಅಲ್ಲಿ ಬೆಂಗಳೂರು ನನ್ನ ತಂದೆಯಲ್ಲಿ ಯಾಕೆ ನೀವು ಮಾಡ್ಕೊಳ್ತೀಯಾ? ತಂದೆಯವರೇ ಪುಣ್ಯ ಅನ್ಕೊಳ್ಳಿ. ನನ್ನ ತಂದೆಯ ಒಳ್ಳೆಯದಾಗಿಂತ ನನ್ನ ಬಗೆಗಿನ ಭಯ ಮತ್ತು ಈರ್ಷೆನಲ್ಲಿ ಆಯ್ಯಾದಂತೆ. ಹಾಗೇನಿಲ್ಲ ನಾನು ಹೇಗೆ ಹೇಳಿದೆ? ಸ್ಪಷ್ಟವಾಗಿ ಹೇಳು. ಮಾತುಗಳು ಎಲೆಗಳ ರಾಶಿಗಳ ಮೇಲೆ ಹರಿದಾಡುವ ಹಾವಿನಂತಿರಬಹುದು. ಸ್ಪಷ್ಟವಾಗಿ ಹೇಳು. ನಿಮ್ಮ ಒಳ್ಳೆಯ ಸ್ನೇಹಿತರು. ಪ್ರೀತಿಯಾಗಿ ಚಿಂತಿಸುವವರು. ನಿನ್ನ ಯೋಜನೆಗಳ ಬಗ್ಗೆ ನನ್ನೆಲ್ಲ ಸಾಕಾರವಿದೆ ಅಂತ ಹೇಳಿ ಹೋಗೋದು ನೋಡಿದ್ದೇನೆ. ಸರಿ. ನಿನ್ನ ಯೋಜನೆ ಮುಖ್ಯ ಅಂಶಗಳಿವೆ. ಆಸಕ್ತಿ ಇದ್ರೆ ಸರಿಯಾಗಿ ಕೇಳಿ. ನಮ್ಮ ಯೋಜನೆಗಳ ವಿವರಗಳು ಬೇಕಂತೆ, ಸರಿಯಾಗಿ ಹೇಳಿ. ಅಣ್ಣನ ಭೂಮಿಯಲ್ಲಿ ವಿಶ್ವ ನಗರ ಪ್ರಜೆಗಳ ಹೊಸ ನಗರವೊಂದನ್ನು ಕಟ್ಟುತ್ತೇವೆ. ಆ ನಗರದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುತ್ತೇವೆ. ಈ ಹೊಸ ಕೇಂದ್ರದಲ್ಲಿ ದೈಹಿಕ ಭಾಷಾ ಕೇಂದ್ರವನ್ನು ತೆರೆಯಲಾಗುವುದು. ಮೀನುಗಾರಿಕೆ ಈ ನಗರದ ವಿಶೇಷ ಸೌಲಭ್ಯವಾಗಿರುತ್ತದೆ. ಇರಲಾದ ಬೆತ್ತಲೆ ವಲಯವನ್ನು ಇಲ್ಲಿ ಪ್ರಾರಂಭಿಸಲಾಗುವುದು. ಅಲ್ಲಿಯ ಜೂಜು ಕೇಂದ್ರದಲ್ಲಿ ಪ್ರಮುಖ ಆಟಗಳು ಇರುತ್ತವೆ. ಅನಿಸಿದಷ್ಟು ಹಣವನ್ನು ತೊಡಗಿಸಬಹುದು, ಗೆಲ್ಲಬಹುದು, ಸೋಲ್ಬಹುದು. ಹಳೆಯ ರೌಡಿಗಳ ಹೊಡೆದಾಟಗಳು, ಅವರ ಕೊಲೆ ಸಂಚು, ಎಲ್ಲ ವಿಷಯಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಗಳು ಅಲ್ಲಿ ಲಭ್ಯವಿರುತ್ತವೆ. ಪ್ರತಿಯೊಬ್ಬ ಗಂಡು ಹೆಣ್ಣು ತನ್ನ ಲೈಂಗಿಕ ಚರ್ಚೆಯನ್ನು ಕಲಿತಾನೆ. ನಿರ್ಗತಿಕರಿಗೆ ಸೂಳೆಯ ಧರ್ಮಶಾಲೆಗಳನ್ನು ತೆರೆಯಲಾಗುವುದು. ದೇಶ, ಕಾಲ, ಸಂಸ್ಕೃತಿ, ಜಾತಿ, ಧರ್ಮ ಎಲ್ಲವನ್ನು
ಮುಂದಾಗುವವರ ಇದಾಗಿರುತ್ತದೆ. ಇಲ್ಲಿಗೆ ಜಗತ್ತಿನ ಶ್ರೀಮಂತರು ಬರ್ತಾರೆ, ಎಲ್ಲ ಹಣವೂ ಹರಿದು ಬರುತ್ತದೆ. ಇಲ್ಲಿ ವಿಶ್ವ ವ್ಯಾಪಾರ ಮಳಿಗೆಗಳು, ವಾಣಿಜ್ಯ ಬ್ಯಾಂಕುಗಳು, ಇದು ಎಂದೂ ನಿದ್ರಿಸದ ನಗರವಾಗಿದೆ. ಹಳೆಯ ರೌಡಿಗಳು ಸತ್ತ ಜಾಗಗಳಲ್ಲಿ ಅವರ ಪ್ರತಿಮೆಗಳನ್ನು ಸ್ಥಾಪಿಸಿ ಅವುಗಳನ್ನು ಪ್ರೇಕ್ಷಣೀಯ ಸ್ಥಳಗಳನ್ನಾಗಿ ಮಾಡುತ್ತೇವೆ. ಈ ಮಸಾಲನಾಮದಲ್ಲಿ ವಿಶೇಷವಾಗಿ ಲೈಂಗಿಕ ಶಬ್ದಗಳ ಕೇಂದ್ರವನ್ನು ತೆರಳಾಗುವುದು ಅಲ್ಲದೆ ಇಲ್ಲಿಗೆ ಬರುವವರ ಲೈಂಗಿಕ ಬೇಡಿಕೆಗಳನ್ನು ಪೂರೈಸಲಾಗುವುದು. ವಿಶ್ವಮಾನವರ ಕೇಂದ್ರ. ಇಲ್ಲಿ ಉಡುಗೆ ತೊಡುಗೆಗಳು ಇರುವುದಿಲ್ಲ. ಮನಸ್ಸು ಹಾಗೂ ದೇಹದ ಎಲ್ಲ ಉರಿಯಲ್ಲಿ ಮುಕ್ತ ಛಂದಸ್ಸಿನಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಅನುಭವಿಸಿ ಅಲೌಕಿಕ ಅನುಭೂತಿಯನ್ನು ಪಡೆಯುವುದು ಈ ಕೇಂದ್ರದ ಉದ್ದೇಶ. ನಮ್ಮ ಯೋಜನೆಗಳು ನಿಮಗೆ ಸರಿಕೊಂಡವೆ. ಬೆಂಗಳೂರು ವೆಚ್ಚ ಅದಕ್ಕೇನು ಅಂತಾರಾಷ್ಟ್ರೀಯ ಬ್ಯಾಂಕುಗಳು ತುದಿಗಾರಿನಲ್ಲಿ ನಿಂತಿವೆ, ಬೀಗರಂತೆ ತುಂಬಾ ಬಿದ್ದಿವೆ. ನಾನ್ ಕೊಡ್ತೇನೆ ಅಂತ. ಹಣಕ್ಕೆ ಧರ್ಮವಿಲ್ಲ, ಚಲಾವಣೆ ಆಗ್ಬೇಕಷ್ಟೇ. ಹಣವನ್ನ ಮಾಡ್ತಾ ಹೋಗ್ಬೇಕು. ಹೌದು, ನೀವು ಇಲ್ಲಿಗೆ ಬಂದಿರುವ ಯೋಜನೆ ಗೊತ್ತಾಗಲಿಲ್ಲ, ಸ್ಪಷ್ಟವಾಗಿ ಅಪ್ಪಚ್ಚಿದ್ದಾರೆ. ಹಿರಿಯ ವಕೀಲರು ನನ್ನನ್ನು ಕೊಲೆ ಮಾಡಲು ಹೇಗೆ ಕಳಿಸಿದೆ ಅಲ್ವಾ? ರಿವಾಲ್ವರ್ ಕೊಟ್ಟು ನಿಮಗೆ ಕಳಿಸಿದೆ, ಅದು ಸುರಕ್ಷಿತವಾಗಿ ನಿಮಗೆ ಹೇಳಿ ಅಲ್ವಾ? ನಾನು ನಿಮ್ಮನ್ನ ಮುಕ್ತ ಮಕ್ಕಳ ಹೇಳಿದೆ. ಈ ಮುಕ್ತ ಮಕ್ಕಳು ಈ ದೇಶದಲ್ಲಿ ಕೊಲೆಗಾರರಾಗ್ತಾರೆಂಬ ಸತ್ಯವನ್ನು ನನಗೆ ಇವತ್ತು ಮನವರಿಕೆ ಮಾಡಿಕೊಟ್ಟೆ. ಈ ಕಾನೂನಿನ ಜ್ಞಾನ ಇದ್ದವರು ರಿವಾಲ್ವರ್ ಅನ್ನೋದು ಅಸಾಧ್ಯವಾದ ಕೊಡಿ. ನಾನು ಕಷ್ಟಪಟ್ಟಿರುವ ನೂತನ ನಗರದಲ್ಲಿ 2 ಕೊಠಡಿಗಳನ್ನು ನಿಮಗಾಗಿ ಕೊಡ್ಬೇಕು ಅನ್ಕೊಂಡಿದ್ದೆ. ಅಲ್ಲಿಯ ಎಲ್ಲಾ ವ್ಯವಹಾರಗಳು ನಿಮ್ಮದೇ ಆಗ್ತಿತ್ತು. ಇದರಲ್ಲಿಯ ಗುಂಡುಗಳು ಖಾಲಿಯಾಗದೇ ಇದ್ರೆ ನಿಮ್ಮ ಯಜಮಾನ ಕೋಪ ಮಾಡ್ಕೊಳ್ತಾನೆ ಅಲ್ವಾ? ನಿಮ್ಮ ಯಜಮಾನನಿಗೆ ಹಣಗಳು ಬೇಕು ಅಲ್ವಾ? ಒಬ್ಬರ ಹೆಣವನ್ನು ಮಲ್ಲಿಗೆಗಳ ಮೊಗ್ಗುಗಳಲ್ಲಿ, ಇನ್ನೊಬ್ಬರ ಹೆಣವನ್ನು ಗುಲಾಬಿಗಳ ಮೊಗ್ಗುಗಳ ಚೀಲದಲ್ಲಿ ತುಂಬಿ ಅದರ ಮೇಲೆ ಈ ರಿವಾಲ್ವರ್ ಇಡಿ. ಈ 2 ಚೀಲಗಳನ್ನು ಆ ನ್ಯಾಯಾಧೀಶನ ಮನೆ ಮುಂದೆ ಇಟ್ಟು ಬನ್ನಿ ಬೇಗ. ಹಿಂಬಾಲಕರಿರುವಾಗ ಯಶಸ್ಸು ಸೂಳೆಯಂತೆ ಮನೆಯಲ್ಲೇ ಬಿದ್ದಿರುತ್ತದೆ. ಜಯ ಅಪಜಯ ಪಾಪ ಪುಣ್ಯ ಇವೆಲ್ಲ ಅಶಕ್ತರು ಹುಟ್ಟುವಾಗಿಲ್ಲ ಪದಪುಂಜಗಳು. ಈ ಶೂರನಾದವನಿಗೆ ಈ ಜಯ ಅಪಜಯ ಇರುವುದಿಲ್ಲ. ನಿಮ್ಮನ್ನ ನೋಡಿ ಈ ಭೂಮಿ ಗಡ 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 ನಡುಗುತ್ತದೆ. ಎಲ್ಲ ಅಧಿಕಾರಿಗಳು ನಿಮ್ಮ ಬೀಗರಾಗಿದ್ದಾರೆ, ಸರ್ಕಾರ ಅಧಿಕಾರಿಗಳು ಗುಲಾಮರಾಗಿದ್ದಾರೆ. ಇದಕ್ಕೆಲ್ಲ ನಮ್ಮ ಯೋಜನೆಗಳೇ ಕಾರಣ. ಮನುಷ್ಯನಿಗೆ ಹಣದ ವಾಸನೆ ಬರದ ತಕ್ಷಣ ಬೀಗರಾಗ್ತಾರೆ, ಸ್ನೇಹಿತರಾಗ್ತಾರೆ, ಚಕ್ರರಾಶಿಗಳಾಗ್ತಾರೆ, ಬೂಟು ಚಪ್ಪಲಿಗಳನ್ನು ಹೊರಿಸ್ತಾರೆ. ಇದೆಲ್ಲ ಹಣದ ಇಚ್ಛಣಿ. ಹೌದು, ಈ ಬೆಂಗಳೂರನ್ನ ಯಾವ ಕಟ್ಟಿದ್ರೆ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ತಡ್ರೆ ಮಚ್ಚಿಡಿದ ಕ್ಷಣ ನಾವು ಧನ್ಯರಾದವೆಂದು ತಿಳಿಬೇಡಿ. ಮಚ್ಚನ್ನು ಸರಿಯಾಗಿ ಚಲಪಿಸಬೇಕಾದ್ರೆ ಇತಿಹಾಸದ ಜ್ಞಾನ ಅತ್ಯವಶ್ಯಕ. ಎಷ್ಟು ನಾವು ಇತಿಹಾಸದ ಬಗ್ಗೆ ತಿಳ್ಕೊಳ್ತೀವೋ ಅಷ್ಟು ಮಚ್ಚನ್ನ ಜಲಪಿಸಬಹುದು. ಇತಿಹಾಸ ಗೊತ್ತಿದ್ದಷ್ಟು ಭಯವು ಜಾಸ್ತಿ ಆಗುದಿಲ್ಲ. ನೀನು ಬಹಳ ಬುದ್ಧಿವಂತ ಅಂತ ಮಾತಾಡ್ತಿದೀಯ. ನಿನ್ನೆ ಸಂಜೆ ಒಬ್ಬ ಮುದುಕ ಹುಡುಗಿಕೊಂಡು ಬಂದಿದ್ದ. ಅವನ ಕೈಯಲ್ಲಿ ಒಂದು ಪಕ್ಷಿ, ಒಂದು ಸಸಿ ಇತ್ತು. ನಿಮ್ಮನ್ನು ಕೇಳಿದ ಕಣ್ಣೇ ಇಟ್ಟ. ನೀನು ಯಾರು? ನಾನು ನಿಮ್ಮ ಮಾಲೀಕರ ದೂರದ ಸಂಬಂಧಿ. ಈ ಪಕ್ಷಿ ಈ ಗಿಡದ ಸಸ್ಯವನ್ನ ಕೊಟ್ಟು ಹೋಗ್ಬೇಕಂತ ಬಂದಿನಿ. ನಾವು ಒಪ್ಪಿಸುತ್ತೇವೆ. ಇದು ಬೇಕಾದಂತೆ ಕೊಡೋದಲ್ಲ. ಇದನ್ನ ಅವನಾಗೆ ಹುಡುಕಿಕೊಂಡು ಬರ್ತಾನೆ. ಅವನಿಗೋಸ್ಕರ ಕಾಯ್ತೀನಿ. ಅವನ ಮುಖದಲ್ಲಿ ವಿಚಿತ್ರವಾದ ನೋವಿತ್ತು. ಅವನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕಿತ್ತು. ಆ ಮುಖ ಹೆಸರು ಕೇಳಲಿಲ್ಲವೇ? ಅವನು ಊರು ಬಿಟ್ಟು ಸುಮಾರು ವರ್ಷಗಳೇ ಕಳೆದಂತೆ ಕಾಣುತ್ತಿದ್ದ. ಅವನ ಬಟ್ಟೆಗಳು ಬರೆಯಾಗಿದ್ದವು, ಬಿಳಿ ಕಟ್ಟ ಬಿಟ್ಟಿದ್ದ. ಅವನ ಮಾತುಗಳಲ್ಲಿ ವಿಷಾದ ಮರುಗಟ್ಟಿ. ಎಲ್ಲಿಂದ ಬಂದೆ?
ಊರು ಗುರುತು ಸಿಗದಷ್ಟು ಹಾಳಾಗಿ ಹೋಗಿದೆ. ಅದು ಅಂದ್ರೆ ಈಗಿದ್ದುದು ಇನ್ನೊಂದು ಗಳಿಗೆ ಇರೋದಿಲ್ಲ. ಮಾಲೀಕರಿಗೆ ಮದುವೆ ಮಕ್ಕಳು ಏನಾದ್ರು ಆಗಿದೆಯಾ? ಇಲ್ಲ. ಮದುವೆಯಾಗಬೇಕು, ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಕಳೆದ ಬೆಳಿನ ಪುಣ್ಯ ಮಾಡಿರ್ಬೇಕು. ಹಣ ಸುಖ ಕೊಡೋದಿಲ್ಲ, ಪಕ್ಷಿಯ ಧ್ವನಿ ಸುಖ ಕೊಡ್ತದೆ, ಪರಿಸರ ಸುಖ ಕೊಡ್ತದೆ. ಅಂತ ಮುದುಕ ಸತ್ತು ಬಹಳ ದಿನಗಳೇ ಆಗಿದ್ದಲ್ಲ, ಇದೇನಿದು ವಿಚಿತ್ರ. ಅವನು ನಿಮಗೆ ಪರಿಚಯ ಇದೆ? ಇದೆ, ಅವರ ಹೆಸರು ನಿಮ್ಗೆ ಗೊತ್ತಿರಬೇಕಲ್ಲ. ಗೊತ್ತಿದೆ. ಗೊತ್ತಿಡ್ಬೋದಲ್ಲ. ಸತ್ತು ಮಣ್ಣಾಗಿರುವವರು ಮತ್ತೆ ಬದುಕಿದ್ದಾರೆ ಅಂದ್ರೆ ಹೇಗೆ ಗುರ್ತು ಹಿಡಿಯಲಿ? ಮತ್ತೆ ಹೇಗೆ ಬಂದು ಬಂದ? ಅದೇ ನನಗೂ ವಿಚಿತ್ರ ಎನಿಸ್ತಾರೆ. ಸತ್ತವರು ಕನ್ನಡಿ ಹಾಕ್ತಾರೆ ಅಂತ ಕೇಳಿದೆ. ಅವರು ಪ್ರತಿದಿನ ಪ್ರತಿಬಿಂಬವಾಗಿ ಕಾಡ್ತಾರೆ ಅಂತೆ. ಕನ್ನಡಿಗಳು ಸತ್ತೇ ಹೇಳುತ್ತವೆ. ಈ ಕಥೆನ ಯಾರು ಹೇಳಿದ್ರು? ಈ ಕಥೆನ ಯಾರು ಹೇಳಿದ್ರು? ಇದು ನನ್ನ ತಂದೆಯ ಕಥೆ, ನನ್ನ ಭಾವಕೋಶದ ಕಥೆ. ನನ್ನ ಭಾವಕೋಶಕ್ಕೆ ಬೆಂಕಿ ಬಿದ್ದು ಬಹಳ ದಿನಗಳೇ ಆಗಿವೆ. ಯಾರು ಹೇಳಿದ್ರು? ಹೇಳಿ ತಕ್ಷಣ. ದೇವರು. ಹೌದು, ನಮ್ಮ ದೇವರಿಗೆ ಸಾವಿಲ್ಲ. ಮತ್ತೆ ಮತ್ತೆ ಹುಟ್ಟುತ್ತಾರೆ. ನಮ್ಮ ದೇವರನ್ನು ಕೊಲ್ಲಲಾಗುವುದಿಲ್ಲ. ನಮ್ಮ ದೇವರು ಪ್ರತಿ ಚಲನವಲನ ಒಡೆಯನಾಗಿದ್ದಾನೆ. ನಾವು ಪಾಪಿಗಳು, ಪಾಪಗಳನ್ನು ಕ್ಷಮಿಸುವ, ಹೊಸ ಬೆಳಕು ತೋರಿಸುವ ಒಂದೇ ಒಂದು ಪವಿತ್ರಾತ್ಮ ದೇವರು. ನಮ್ಮ ದೇವರು ಅಂತಿಮ ನ್ಯಾಯ ಕೊಡುತ್ತಾನೆ. ನ್ಯಾಯ ಬೇಕಾದರೆ ನಮ್ಮ ದೇವರ ಮನೆ ಹೋಗುವುದು ಅನಿವಾರ್ಯ. ನಮ್ಮ ದೇವರು ಯಾರನ್ನೂ ಅನ್ಯಾಯ ಮಾಡುವುದಿಲ್ಲ. ನಮ್ಮ ದೇವರನ್ನು ಬೆಂಕಿ ಸುಡಲಾಗದು, ಖಡ್ಗ ಕತ್ತರಿಸಲಾಗದು. ನಮ್ಮ ದೇವರನ್ನು ಪ್ರಾರ್ಥಿಸು, ನಿನ್ನನ್ನು ಸಹ ನನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾನೆ. ಎಂಬತ್ತೊಂದನೇ ದೇವರಿದ್ದಾರೆ. ದೇವರಿರುವುದೇ ದೇವರು ಬಲು ದೊಡ್ಡ ಮೋಸಗಾರ. ಆ ದೇವರು ಬಲು ದೊಡ್ಡ ಮೋಸಗಾರ. Bangalore, 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 ಹಿರಿಯ ವಕೀಲನಾಗಿದ್ದಾರೆ ತಮ್ಮ. ಸದಾಶಿವ, ನವೀನ್ ಕುಮಾರ್, ದೊರೆವನ ದುರ್ಗ. ಚಂದ್ರಶೇಖರ್ ಹೇಳಿ. ವೀರಪ್ಪ, ನಿತಿನ್ ಮಂಜಪ್ಪ, ಸಂಗೀತ ನಿರ್ವಹಣೆ ಕ್ಯಾಶಿಯರ್ನಲ್ಲಿ ವಿವೇಕ್ ಮೌರ್ಯ, ಸಂಗೀತಗಾರರಾಗಿ ಅರುಣ್, ರಿದಮ್ ಪ್ಯಾಡ್ ಆಗಿ ನಾಗೇಶ್, ಜಂಬೆಯಲ್ಲಿ ಬಾಲು. ಧನ್ಯವಾದಗಳು.